ಜಾತ್ಯತೀತ ಜನತಾದಳ ಪಕ್ಷದ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರತಕ್ಕಂತ ಈ ಒಂದು ಶುಭ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಇವತ್ತಿನ ಈ ಒಂದು ಐತಿಹಾಸಿಕವಾದಂತ ಒಂದು ಮೈಲಿಗಲ್ಲು ಸಾಧನೆ ಮಾಡ್ತಾ ಇರತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರು ನಗರದ ಎಲ್ಲ ಪ್ರಜೆಗಳಿಗೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ 25 ವರ್ಷ ಪೂರೈಸಿದ ಈ ಒಂದು ಶುಭ ಗಳಿಗೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡುವ ಮೂಲಕ ಜನತಾದಳ ಪಕ್ಷದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಬೆಂಗಳೂರು ನಗರದ ಜೊತೆ ಇದ್ದೇವೆ, ಹಿಂದೆಯೂ ಇದ್ವಿ, ಮುಂದೆಯೂ ಇರ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ತುಂಬಿಸಿರ್ತಕ್ಕಂಥ ಎಲ್ಲ ಬೆಂಗಳೂರಿನ ನನ್ನ ಮಹಾಜನತೆಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ವೇದಿಕೆ ಮೇಲೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕರ್ನಾಟಕ ರಾಜ್ಯ ಕಂಡಂತ ಅಪರೂಪದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರಿನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಒಂದು ಉಪಸ್ಥಿತಿಯಲ್ಲಿ ನೆರವೇರ್ತಕ್ಕಂಥ ಈ ಕಾರ್ಯಕ್ರಮ ಜೊತೆಯಲ್ಲಿ ಸಾಕಷ್ಟು ಜನ ಜನತಾದಳ ಪಕ್ಷದ ಹಾಲಿ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳೇನಿದ್ದಾರೆ, ಜೊತೆಯಲ್ಲಿ ವಿಶೇಷವಾಗಿ ಯಶವಂತಪುರ ಕೊಮ್ಮಘಟ್ಟದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದ ಅತಿ ಹೆಚ್ಚು ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು, ಈ ಭಾಗದ ನಾಯಕರಾಗಿರ್ತಕ್ಕಂಥ ಮಾನ್ಯ ಜವರೇಗೌಡರು ಮತ್ತೆ ಕ್ಷೇತ್ರದ ಎಲ್ಲ ಮುಖಂಡರುಗಳು ಹಲವಾರು ದಿನಗಳಿಂದ 5 ಕಾರ್ಪೊರೇಷನ್ನ ಅಧ್ಯಕ್ಷರುಗಳ ಒಂದು ಸಹಕಾರದಿಂದ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಸಾಕಾರಗೊಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನಕ್ಕೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ 1 ಗಂಟೆ ಆಗಿದೆ. ಇನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಮಾತುಗಳನ್ನ ಕೇಳಲಿಕ್ಕೆ ತಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವನೆಯನ್ನ ಇಡ್ಲಿಕ್ಕಿಂತ ಮುಂಚಿತವಾಗಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಅವತ್ತಿನ ಕಾಲಘಟ್ಟದಲ್ಲಿ ಒಂದು ದೂರದೃಷ್ಟಿಯನ್ನ ಇಟ್ಟು ಬೆಂಗಳೂರು ನಗರ ಇಡೀ ವಿಶ್ವದಲ್ಲೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಒಂದು ನಗರವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಕಲ್ಪನೆಯಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟದಂತ ಈ ಒಂದು ಬೆಂಗಳೂರು ನಗರ ಬಹುಶಃ ಅವರ ಒಂದು ಬ್ಲೂ ಪ್ರಿಂಟ್ನ ಏನು ಅಂದಿನಿಂದ ತಯಾರಿಯನ್ನ ಮಾಡಿದ್ರು. ಇವತ್ತು ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದು ಒಂದು ಗ್ಲೋಬಲ್ ರೆಕಗ್ನಿಷನ್ ಏನಾದರೂ ಸಿಕ್ಕಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೊದಲು ಮೂಲ ಪುರುಷ ಆ ಪುಣ್ಯಾತ್ಮ ನಾಡಪ್ರಭು ಕೆಂಪೇಗೌಡರನ್ನ ನಾವು ಈ ಸಂದರ್ಭದಲ್ಲಿ ಮೊದಲು ಈ ವೇದಿಕೆ ಮೂಲಕ ಸ್ಮರಿಸಿಕೊಳ್ಳಬೇಕಾಗ್ತದೆ. ಸಾಕಷ್ಟು ಜನ ಪಕ್ಷಾತೀತವಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಒಂದೊಂದೇ ಇಟ್ಟಿಗೆಯನ್ನ ಇಡ್ತಾ, ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಅಭಿವೃದ್ಧಿಗೆ ಸಾಕಷ್ಟು ಜನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಗರದ ಒಂದು ಇತಿಹಾಸ. ಆದರೆ ಇವತ್ತು ಬೆಂಗಳೂರು ನಗರವನ್ನ
ಮತ್ತಷ್ಟು ಅಭಿವೃದ್ಧಿಯ ಒಂದು ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಮಾಜಿ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಕೂತಿದ್ದಾರೆ, ಬಹುಶಃ ಅವರು ತಗೊಂಡಂತ ಕೆಲವೊಂದಷ್ಟು ಐತಿಹಾಸಿಕವಾದಂತ ತೀರ್ಮಾನಗಳು, ನಿರ್ಣಯಗಳು ಇವತ್ತಿಗೂ ಕೂಡ ಜನಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಇವತ್ತೇನು ಸಾಕಷ್ಟು IT-BT ಸೆಕ್ಟರ್ಗೆ ಖ್ಯಾತಿಯನ್ನ ಹೊಂದಿರತಕ್ಕಂಥ ಬೆಂಗಳೂರು ನಗರ, ಅಂದಿನ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಿಂಗಾಪುರಿನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಒಂದು ಖಾಸಗಿಯ ಒಂದು ಕಂಪ್ನಿಯನ್ನ ವೈಟ್ ಫೀಲ್ಡ್ ನಲ್ಲಿ ITPL ನಲ್ಲಿ 69 ಎಕರೆ ಭೂಮಿಯನ್ನ ಕೊಡುವ ಮೂಲಕ 40,000 ಜನ ಯುವಕರಿಗೆ ಅಂದಿನ ಕಾಲದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಲ್ಲಿಂದ ನಿಮಗೆ ಇತಿಹಾಸ ಗೊತ್ತಿದೆ. ಮತ್ತಷ್ಟು ಪ್ರೋತ್ಸಾಹವನ್ನ ಕೊಡಬೇಕು. IT-BT ಸೆಕ್ಟರ್ ಇಡೀ ದೇಶದಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ಒಂದು ಕನಸನ್ನ ಒತ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೆರಿಗೆ ವಿನಾಯಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ, ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳು ಇವತ್ತು ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಸ್ಥಾಪನೆ ಆಗುವ ಮೂಲಕ ಸಾಕಷ್ಟು ಜನ ಯುವಕರಿಗೆ ಇಂದಿನ ದಿನದವರೆಗೂ ಕೂಡ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಮಾತನಾಡ್ತೇವೆ. ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಓಡಾಡ್ತಕ್ಕಂಥ ಬೆಂಗಳೂರು ನಗರದ ಜನತೆಯ ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಟ್ರಾಫಿಕ್ಕಿನ ಸಮಸ್ಯೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಗಂಟುಗಟ್ಟಲೆ ನೀವು ನಿಮ್ಮ 2 ವೀಲರ್ಗಳಲ್ಲಿ, ನಿಮ್ಮ 4 ವೀಲರ್ಗಳಲ್ಲಿ ಅಥವಾ ನೀವೇನೋ ಒಂದು ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಒಂದು ಬಿಟ್ರೆ ಇವತ್ತು ಬಸ್ಗಳಲ್ಲಿ ಕೂಡ ನೀವು ಪ್ರಯಾಣವನ್ನ ಮಾಡಬೇಕಾದ್ರೆ ಗಂಟುಗಟ್ಟಲೆ ನೀವು ಟ್ರಾಫಿಕ್ನ ಸಮಸ್ಯೆಗೆ ಒಳಗಾಗಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಂದಂಥದ್ದು ಸಿರ್ಸಿ ಫ್ಲೈಓವರ್. ಬಹುಶಃ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಮೊದಲನೆಯ ಫ್ಲೈಓವರ್ ಆದಂಥದ್ದು. ಬಹುಶಃ ಅದು ಒಂದು ದೊಡ್ಡ ಇತಿಹಾಸ. ಈಗ ಬೇಸಿಗೆಗಾಲ ಬಂದಿದೆ. ಈಗ ಎಲ್ಲ ಜನಕ್ಕೆ, ಬೆಂಗಳೂರು ನಗರದ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಆ ಕುಡಿಯುವ ನೀರನ್ನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ಜಲದಿಂದ ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಆದಂಥದ್ದು ಅವರ ಒಂದು ಕಾಲ್ಗಟ್ಟದಲ್ಲಿ. ಬಹುಶಃ ನಾವು ಮಾತನಾಡ್ತಾ ಹೋದ್ರೆ ಒಂದು 100 ಪುಟಗಳು 1000 ಪುಟಗಳಷ್ಟು ಇವತ್ತು ದೇವೇಗೌಡರು ಸಾಹೇಬರ ಒಂದು ಸಾಧನೆ ಬೆಂಗಳೂರು ನಗರಕ್ಕೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ, ಮರೆಮಾಚಲಿಕ್ಕಾಗೋದಿಲ್ಲ. ಅದರ ಮುಂದುವರೆದ ಭಾಗದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಅತ್ಯಂತ ಅಲ್ಪಾವಧಿಯ ಸರ್ಕಾರ, 20 ತಿಂಗಳ ಕಾಲ್ಗಟ್ಟದಲ್ಲಿ ಆ ಒಂದು ಸರ್ಕಾರ, ಕುಮಾರಣ್ಣ ಅವರು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ BBMPಯನ್ನ ರಚನೆ ಮಾಡ್ತಾರೆ. 7 ನಗರಸಭೆ 110 ಹಳ್ಳಿಗಳನ್ನ ಸೇರಿ BBMPಯನ್ನ ರಚನೆ ಮಾಡುವ ಮೂಲಕ ಬೆಂಗಳೂರಿನ ಅಭಿವೃದ್ಧಿಯ ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಮೆಟ್ರೋ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತೇನು ಚರ್ಚೆಯನ್ನ ಮಾಡ್ತೇವೆ, ಅದಕ್ಕೆ ಹಸಿರು ನಿಶಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಶಂಕುಸ್ಥಾಪನೆಯನ್ನ ಮಾಡುವ ಮೂಲಕ ಮೆಟ್ರೋಗೆ ಚಾಲನೆಯನ್ನ ಕೊಟ್ಟಂಥದ್ದು. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಈ ವೇದಿಕೆಯಲ್ಲಿ ಇನ್ನು ಗಂಟುಗಟ್ಟಲೆ ಪುಟಗಟ್ಟಲೆ ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ಸಾಧನೆಗಳನ್ನ ಎಳೆಯಾಗಿ ಬಿಡಿಸಿ ತಿಳಿಸಬಹುದು. ಆದ್ರೆ ಇವತ್ತು ನಮ್ಮ ಮುಂದೆ ಬಂದಿರತಕ್ಕಂಥ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಇವತ್ತು ಬೆಂಗಳೂರು ನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ
ಕುಮಾರಣ್ಣ ಅವರು BBMP ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, B ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, A ಅಂದ್ರೆ ಏನಪ್ಪಾ ಅಂದ್ರೆ ಎ ಖಾತೆ ಸ್ಕ್ಯಾಮ್. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ನಗರಕ್ಕೆ ನೀವು ಪಾಪ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರಿತೀರಿ. ಆದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕಾಗಿದೆ. ಆದರೆ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಎಷ್ಟು ಹೊಸ ಹೊಸ ಕಂಪ್ನಿಗಳನ್ನ ಇವತ್ತು ಕರೆ ತರಲಿಕ್ಕಾಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಅದೇ ನಮ್ಮ ಪಕ್ಕದ ಆಂಧ್ರ ಪ್ರದೇಶಿನ ರಾಜ್ಯ, ಅಲ್ಲಿ ಒಂದು ಹೊಸ ಪಾಲಿಸಿನೇ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ. ಪೈಸೆ ಲೆಕ್ಕಾಚಾರದಲ್ಲಿ ಭೂಮಿಯನ್ನ ಕೊಡ್ತೇವೆ, ಕಂಪ್ನಿಗಳು ಬನ್ನಿ ಆಂಧ್ರ ಪ್ರದೇಶಕ್ಕೆ ಅಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಕರೀತಾ ಇದ್ದಾರೆ. ಆದ್ರೆ ಪಾಪ ಇಲ್ಲಿ ಒಬ್ರು ಇದ್ದಾರೆ ಮಹಾನ್ ನಾಯಕರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು. ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತು. ಬಹುಶಃ ಇಲ್ಲಿ ಮಾಧ್ಯಮದ ಸ್ನೇಹಿತರು ಕೂತಿದ್ದಾರೆ, ನಾನೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೆ. ಏನಪ್ಪಾ ಆ ಘಟನೆ ಅಂದ್ರೆ, ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅಂತ ಒಂದು ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥ ಆ ಒಂದು ಜಾಗದಲ್ಲಿ, ಆ ಒಂದು ಔಟರ್ ರಿಂಗ್ ರೋಡ್ ಅಲ್ಲಿ ಒಬ್ಬ ದೊಡ್ಡ ಕಂಪನಿಯ CEO ಒಂದು ಎಕ್ಸ್ ಖಾತೆನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ಏನು ಮನೆಯಿಂದ ಆಫೀಸ್ಗೆ ಬರ್ತಾರೆ, ಆಫೀಸಿಂದ ಮನೆಗೆ ತೆರಳ್ತಾರೆ. ಇಲ್ಲಿ ರಸ್ತೆ ಯಾವುದು, ಅಥವಾ ಇಲ್ಲಿ ಚರಂಡಿ ಎಲ್ಲಿದೆ, ಅಥವಾ ಇಲ್ಲಿ ಯಾವ ರೀತಿ ನಾವು ಸಂಚರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳು ಎದ್ದೇಳ್ತದೆ. ಮಗಕ್ಕೆ ಖರ್ಚೀಫ್ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ನಮ್ಮ ಕಂಪ್ನಿಯವರು 2 ತಾಸು 2 ಗಂಟೆ ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಔಟರ್ ರಿಂಗ್ ರೋಡ್ ಅಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಅಸಹಾಯಕದ ಮಾತುಗಳನ್ನ ಆ ಕಂಪನಿಯ ಒಬ್ಬ CEO ಆಡದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ ಜೊತೆಯಲ್ಲಿ ಬೆಂಗಳೂರು ನಗರವನ್ನ ಪಾಪ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಕಡೆಯಿಂದ ನಾವೆಲ್ಲ ಏನ್ ಅಪೇಕ್ಷೆಯನ್ನ ಇಟ್ಕೊಳ್ಬೇಕಾಗಿತ್ತು ಅಂತ ಕಂಪನಿಯ ಒಂದು CEOಗೆ ಸೌಹಾರ್ದಿತ್ವ ಕರೆದು ಭೇಟಿ ಮಾಡಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೊಂದು ಸಮಯ ಅವಕಾಶ ಕೊಡಿ, ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸರಿಪಡಿಸ್ಕೊಡ್ತೇನೆ, ಮತ್ತೆ ಇನ್ ಯಾವುದೇ ರೀತಿ ನೀವು ದುಡುಕಿ ನಿರ್ಧಾರವನ್ನ ತಗೊಂಡ್ಬೇಡಿ, ನಮ್ಮ ಬೆಂಗಳೂರು ನಗರದಲ್ಲೇ ಇರಬೇಕು ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ಬೇಕಾಗಿತ್ತು. ಅಥವಾ ಅವರ ಹೇಳಿಕೆ ಬಹುಶಃ ನ್ಯಾಷನಲ್ ಮೀಡಿಯಾಗಳೆಲ್ಲ ದೊಡ್ಡ ಚರ್ಚೆ ಆಯ್ತು. ಯಾವ ಒಂದು ಕಂಪ್ನಿ CEO ಅವನ ಅಸಹಾಯಕತೆಯನ್ನ ಹೊರಗಾಕ್ದ, ಅವನನ್ನ ನೀನು ಬೇಕಾದ್ರೆ ಈ ಬೆಂಗಳೂರು ನಗರದಲ್ಲಿ ಇದ್ರಷ್ಟು ಬಿಟ್ರಷ್ಟು ನೀನು ಹೋಗಬಹುದು, ನನಗೆ ಬ್ಲಾಕ್ ಮೇಲ್ ಅಂತಕ್ಕಂಥದ್ದು ನಡೆಯೋದಿಲ್ಲ ಅಂತಕ್ಕಂಥ ಧಮಕಿಯನ್ನ ಹಾಕಿ ದೌರ್ಜನ್ಯವನ್ನ ಎಸೆತಾ ಇರ್ತಕ್ಕಂಥ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು. ಇದನ್ನೇ ನೋಡ್ತಾ ಕಾದು ಕುಳ್ತಾ ಆಂಧ್ರ ಪ್ರದೇಶಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡುರವರ ಸುಪುತ್ರರು ಅವರು ಅದಕ್ಕೆ ಮತ್ತೆ ಮರು ಟ್ವೀಟ್ ಅನ್ನ ಮಾಡ್ತಾರೆ. ಆ CEO ಏನಿದ್ದಾರೆ, ಆ ಕಂಪನಿಯ CEO, ಬನ್ನಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ, ಆಂಧ್ರ ಪ್ರದೇಶಕ್ಕೆ ಬನ್ನಿ, ನೀವು ಕೇಳಿದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ, ನಿಮ್ಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿ ಒಡ್ಡಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು. ಇನ್ನೊಂದು ಪಾಪ 3 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು, ಅದೆಂಥದೋ ಸ್ಕೈಡೆಕ್ ಕಟ್ತೀನಿ ಅಂತ ಹೇಳಿದ್ರು 3 ವರ್ಷದ ಹಿಂದೆ. ಇಲ್ಲಿವರೆಗೂ ಆ ಪುಣ್ಯಾತ್ಮ ಒಂದು ಇಟ್ಕೆ ಕಟ್ಟಕ್ಕಾಗಿಲ್ಲ, ಸ್ಕೈಡೆಕ್ ಬಹಳ ದೂರದ ಮಾತು. ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಅಲ್ಲಣ್ಣ
ಸ್ಕೈಡೆಕ್ ಕಟ್ಟಿ ಏನು ಪ್ರಯೋಜನ ಇದೆ? ಕೆಳಗಡೆ ಭೂಮಿ ಮೇಲೆ ಪ್ರತಿನಿತ್ಯ ಸಮಸ್ಯೆನ ಎದುರಿಸ್ತಾ ಇರ್ತಕ್ಕಂಥ ಈ ಪುಣ್ಯಾತ್ಮರು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆನೇ ನೀನು ಆಲಿಸ್ತಕ್ಕಂಥದಕ್ಕಾಗ್ತಾ ಇಲ್ಲ. ಇನ್ನಲ್ಲೆಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ಕಸದ ರಾಶಿಯನ್ನ ಗಮನಿಸೋದಕ್ಕೆ ಅಥವಾ ಏನು ರಸ್ತೆಯಲ್ಲಿ ಇವತ್ತು ಗುಂಡಿಗಳು ಬಿದ್ದಿದೆ ಅದನ್ನ ನೋಡೋದಕ್ಕೆ ನಾವು ಸ್ಕೈಡೆಕ್ ಅನ್ನ ಕಟ್ಟಬೇಕಾ? ನೀವು ಯಾವ ಪುರುಷಾರ್ಥ ಕಟ್ಟಬೇಕಣ್ಣ ನೀನು ಸ್ಕೈಡೆಕ್? ಇವತ್ತು ಕಸದ ರಾಶಿ ಅಲ್ಲಿ ನಮ್ಮ ಮಂಡೂರು ಮತ್ತೆ ಬೆಳ್ಳಳ್ಳಿಯಲ್ಲಿ ಕಸದ ರಾಶಿಯ ಒಂದು ಸಮಸ್ಯೆ ಏನಿದೆ ಅದನ್ನ ಪ್ರತಿನಿತ್ಯ ನಿಮಗೆ ಗೊತ್ತಿದೆ. ಲಾರಿಗಳು ಬರ್ತಾರೆ ಮನೆ ಮುಂದೆ, ಆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ವೈಜ್ಞಾನಿಕವಾಗಿ ಯಾವ ರೀತಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ಆಲೋಚನೆ ಇಲ್ಲ. ಇಲ್ಲಿ ಸರ್ಕಾರ ಒಂದ್ ಕಡೆ ಆ ಲಾರಿ ಮಾಲೀಕರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ. ವಾರಕ್ಕೆ ಒಂದೇ ಸಲ ಲಾರಿ ನಿಮ್ಮ ಮನೆ ಮುಂದೆ ಬರೋದು. ಇನ್ನೆಲ್ಲಿಂದ ಕಸ ವಿಲೇವಾರಿ ಮಾಡ್ತೀರಿ? ಇನ್ನೆಲ್ಲಿಂದ ವೈಜ್ಞಾನಿಕವಾಗಿ ಕಸವನ್ನ ಹೊರಗಡೆ ಹಾಕ್ತೀರಿ? ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಬದಲಾಗಿ BSMWL ಆ ಕಡೆಯಿಂದ ಹೆಚ್ಚು ಕಮ್ಮಿ ಒಂದು ವರದಿ ಬಂದಿದೆ. ಕಳೆದ 6 ತಿಂಗಳಲ್ಲಿ ಹತ್ತತ್ರ 3,60,00,000 ರೂಪಾಯಿಯಷ್ಟು ಜನಗಳ ಮೇಲೆ ದಂಡ ಒದಿಸಿದ್ದೀರಿ. ಕಸ ವಿಲೇವಾರಿಯನ್ನ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗಿದೆ. ಜನ ಏನು ಮಾಡ್ತಾರೆ? ಅಂತಿಮವಾಗಿ ಅಲ್ಲಿ ಮಂಡೂರಲ್ಲಿ ಬೆಳ್ಳಳ್ಳಿಯಲ್ಲಿ ಪ್ರತಿಭಟನೆ ಮಾಡಿ ಜನ ಚೀಮಾರಿ ಹಾಕಿ ಓಡಿಸಿದ್ದಾರೆ ಆ ಲಾರಿ ಅವ್ರನ್ನ. ಇದು ಪರಿಸ್ಥಿತಿ. ಇನ್ನ ಬೆಂಗಳೂರಿನ ರಸ್ತೆಗಳ ಬಗ್ಗೆ ನೀವೇನಾರು ಮಾತನಾಡೋದಾದ್ರೆ ಆ ದೇವರೇ ಬಲ್ಲ. ಎಷ್ಟು ಗುಂಡಿಗಳು ಬಿದ್ದಿದೆ ಅಂದ್ರೆ ಅಧಿಕೃತವಾಗಿ BBMP ಅಧಿಕಾರಿಗಳು ಒಂದು 14,000 ರಿಂದ 15,000 ಗುಂಡಿ ಅಂತಾರೆ. ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು 10,000 ಗುಂಡಿ ಇರ್ಬೋದು ಅಂತಾರೆ. ಇನ್ನೊಂದು ಕಡೆ ಈ BBMP ಅಧಿಕಾರಿಗಳು ಒಂದು ಹೇಳ್ತಾರೆ, ಒಂದು 280 ರಿಂದ 300 ಗುಂಡಿಗಳನ್ನ ಯಾವ ಕಣಕ್ಕೂ ಕೂಡ ನಾವು ಮುಚ್ಚಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಏನ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅಂತಾರೆ. ಇದ್ರ ನಡುವೆ ಅದೆಂತದೋ ವೈಟ್ ಟ್ಯಾಪಿಂಗ್ ಮಾಡ್ತೀನಿ ಅಂತ 1,700 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ಸರ್ಕಾರ. ಯಾವ ವೈಟ್ ಟ್ಯಾಪಿಂಗ್ ಮಾಡಿದ್ರಿ? ಯಾವ ಗುಂಡಿ ಮುಚ್ಚಿದ್ರಿ? ಬೆಂಗಳೂರು ನಗರದ ನಾಗರಿಕರು ಹತ್ತತ್ರ 200ಕ್ಕೂ ಹೆಚ್ಚು ಜನ ಅಪಘಾತದಲ್ಲಿ ಅಮಾಯಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಬೆಂಗಳೂರು ನಗರದ ಪರಿಸ್ಥಿತಿ. ಇನ್ನೊಂದು ಅದೆಂತದೋ B ಖಾತೆಯಿಂದ A ಖಾತೆ ರೆಗ್ಯುಲರೈಸೇಷನ್ ಮಾಡ್ತೀನಿ ಅಂತ ಹೇಳಿದ್ರಿ. ಕೊನೆಗೆ ರೆಗ್ಯುಲರೈಸೇಷನ್ ಮಾಡಕ್ಕೆ ನಿಮ್ಮ ನಿಯಮಾವಳಿಗಳನ್ನ ಯಾವ ರೀತಿ ನೀವು ಗೈಡ್ಲೈನ್ಸ್ಗಳನ್ನ ಫಿಕ್ಸ್ ಮಾಡಿಕೊಂಡ್ರು? 5% ಗೈಡೆನ್ಸ್ ವ್ಯಾಲ್ಯೂ. ನಿಮ್ಮ ಆಸ್ತಿ, ನಿಮ್ಮ ಸ್ವಂತ ಕಷ್ಟಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಸ್ವಂತ ಆಸ್ತಿನ ಮಧ್ಯಮದ ವರ್ಗರು ಬಡವರು ನಿಮ್ಮ B ಖಾತೆಯನ್ನ A ಖಾತೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ 30 ವರ್ಷ 40 ವರ್ಷ 50 ವರ್ಷ ವಾಸ ಇರ್ತಕ್ಕಂಥವ್ರು 5% ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗದೆ. ಇನ್ನು ಅದೆಂಥದೋ ಈ ಖಾತೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಈ ಖಾತೆ ವಿಚಾರದಲ್ಲಿ ಮೊನ್ನೆ ಎಲ್ಲೋ ಒಂದು ವರದಿ ನಾನು ಓದ್ತಾ ಇದ್ದೆ. ಆ ಕಾವೇರಿ 2.0 ಯಾವ ರೀತಿ ನಡೀತಾ ಇದೆ ಅಕ್ರಮವಾಗಿ 1,300ಕ್ಕೂ ಹೆಚ್ಚು ಜನ ಆಸ್ತಿಗಳು ಇವತ್ತು ಬೇರೆ ಬೇರೆ ಕಡೆ ನೋಂದಣಿ ಆಗಿದೆ. ಈ ಖಾತೆ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ಪಾಪ ಅಧಿಕಾರಿಗಳ ಹತ್ರ ಜನ ಹೋದ್ರೆ ಎಲ್ಲೋ ಒಂದು ಹೆಸರಲ್ಲಿ ಯಾವುದೋ ಒಂದು ಸಣ್ಣ ಪದ ವ್ಯತ್ಯಾಸ ಆಗ್ಬಿಟ್ಟಿದ್ರು. ಅಲ್ಲೋಗಿ ಪಾಪ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಧಿಕಾರಿಗಳೇನು ಬಿಟ್ಟಿಯಾಗಿ ಮಾಡ್ತಾರ? ಪಾಪ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ದಂಧೆಗೆ ಇಳಿದು ಪಾಪ ದುಡ್ಡು ವಸೂಲಿ ಮಾಡಿರ್ತಾರಲ್ಲ ಅವ್ರ ಹತ್ರ, ಅದನ್ನ ವಾಪಸ್ ರಿಕವರಿ ಮಾಡಬೇಕಲ್ಲ ಅಧಿಕಾರಿಗಳು. ಹೋಗ್ತಕ್ಕಂಥ ಬಡವ್ರಿಗೆ, ಧ್ವನಿ ಇಲ್ದೇ ಇರ್ತಕ್ಕಂಥವ್ರಿಗೆ ಈ ಖಾತೆ ಮಾಡ್ತೀನಿ ಅಂತ 25,000 ಕೊಡಿ 50,000 ಕೊಡಿ ಅಂತ ಇವತ್ತು ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಂತಿಮವಾಗಿ ಅಂತವರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಸ್ವಾಮಿ? ಅವ್ರು ಏನೋ ಪಾಪ ಕಷ್ಟ ಅಂತ ಅವರ ಒಂದು ಪ್ರಾಪರ್ಟಿನ ಮುಂದಿಟ್ಕೊಂಡು ಒಂದು ಸಾಲ ತಗೊಳ್ಳೋದು ಅಥವಾ ನಾಳೆ ನನ್ನ ಆಸ್ತಿನ ಮಾರಬೇಕು ಅಂದ್ರೂ ಕೂಡ ಇವತ್ತು ಮಾರದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬೆಂಗಳೂರು ನಗರದ ಜನತೆಯನ್ನು ದೂಡಿದ್ದೀರಿ. ಇನ್ನೊಂದು ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಸಾಲು 2024 ಮತ್ತೆ 25 ಹೆಚ್ಚು ಕಮ್ಮಿ BBMP 4,950 ಕೋಟಿ ರೂಪಾಯಿಯಷ್ಟು ಗುರಿಯನ್ನ ಮುಟ್ಲೇಬೇಕು, ಜನಗಳ ಮೇಲೆ ತೆರಿಗೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದಿರಿ. ಪ್ರಾಪರ್ಟಿ ಟ್ಯಾಕ್ಸ್ ಹಿಂದಿದ್ದಂತ ಸರ್ಕಾರಕ್ಕೂ ಇವತ್ತಿನ ಸರ್ಕಾರಕ್ಕೂ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು % ಏರಿಕೆ ಮಾಡಿದ್ದೀರಿ? 25% ಪ್ರಾಪರ್ಟಿ ಟ್ಯಾಕ್ಸ್ ಏರಿಕೆ ಮಾಡಿದ್ದೀರಿ. ಪ್ರತಿನಿತ್ಯ ಹಂತದಲ್ಲೂ ಕೂಡ
ಇವತ್ತು ಬೆಂಗಳೂರಿನ ನಾಗರಿಕರನ್ನ ಲೂಟಿ ಮಾಡ್ತಾ ಇದ್ದೀರಿ, ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಿ. ಜನ ಇವತ್ತು ಬದುಕಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಮಾಡಬೇಕಾಗಿದೆಯೋ ಅಥವಾ ಈ ತರ ಜನಗಳಿಗೆ ಕಿತ್ತು ತಿಂತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಏನ್ ದುಡಿದೆ? ಬೇಸಿಗೆಗಾಲ ಬಂದಿದೆ ಸ್ವಾಮಿ, ಕುಡಿಯೋದಕ್ಕೆ ನೀರು ಕೊಡಿ ಜನಕ್ಕೆ ಅಂದ್ರೆ ಕಳೆದ ವರ್ಷ 32% ಒಂದೇ ಸಲ ಏರಿಕೆ ಮಾಡಿದ್ರಿ ಶುಲ್ಕನ. ಈಗ ಹೇಳ್ತೀರಿ ಪ್ರತಿ ಏಪ್ರಿಲ್ 1ನೇ ತಾರೀಕು 3% ಕುಡಿಯೋ ನೀರಿನ ಶುಲ್ಕವನ್ನ ಏರಿಕೆ ಮಾಡ್ತೀವಿ ಅಂತ ಇದ್ದಾರೆ. ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಕೂತವರೇ ಪುಣ್ಯಾತ್ಮರು ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ನೀರು ಬೆಂಗಳೂರು ನಗರದ ನಾಗರಿಕರಿಗೆ ತಂದ್ಕೊಟ್ರು. ಇವತ್ತು ನಿಮ್ಮ ಸಾಧನೆ ಏನು? 5ನೇ ಹಂತದ ಕಾವೇರಿ ನೀರನ್ನ ಯಾವಾಗ ಬೆಂಗಳೂರು ನಗರಕ್ಕೆ ತಗೊಂಡು ಬಂದು ಕೊಡ್ತೀರಿ ಅಂತಕ್ಕಂಥದ್ದು ಇವತ್ತು ಬೆಂಗಳೂರಿನ ಜನತೆ ಪ್ರಶ್ನೆ ಮಾಡಬೇಕೋ ಬೇಡವೋ ಇವತ್ತು ಈ ಸಂದರ್ಭದಲ್ಲಿ. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಪುಟ್ಟಗಟ್ಲೆ ಮಾತನಾಡಬಹುದು. ಆದ್ರೆ ಒಂದು ನಾನು ಇಲ್ಲೆಲ್ಲರಿಗೂ ಹೇಳ್ತಕ್ಕಂಥದ್ದು, ದಯಮಾಡಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು, GBA ಚುನಾವಣೆ ಇದೆ. GBA ಚುನಾವಣೆ ಈ ರಾಜ್ಯ ಸರ್ಕಾರ ನಡೆಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲದೆ ಹೋದ್ರೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, GBA ಚುನಾವಣೆ ನಡೆಸಿ ಅಂತ ಹೇಳ್ತಾ ಇದೆ. ನಾವು ಯಾವಾಗ್ಲೂ ವೇದಿಕೆ ಮೇಲೆ ನಿಂತಾಗ ಮಾತನಾಡ್ತಾ ಇರ್ತೇವೆ, ಕಾರ್ಯಕರ್ತರ ಸಭೆಗಳಲ್ಲಿ ಉದ್ದುದ್ದ ಭಾಷಣ ಮಾಡ್ತಾ ಇರ್ತೇವೆ, ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೇವೆ, ಹೊಸ ಆಲೋಚನೆಗಳು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತೇವೆ, ಹೊಸ ಚಿಂತನೆಗಳು ರಾಜಕಾರಣಕ್ಕೆ ಕಾಲಿಡಬೇಕು ಅಂತ ಹೇಳ್ತೇವೆ. ಆದ್ರೆ BBMP ಚುನಾವಣೆ ನಡೆಸಿ ಸರಿಸುಮಾರು 11 ವರ್ಷ ಆಗಿದೆ. ಈಗ GBA ಚುನಾವಣೆ ನಡೆಸಬೇಕು ಅಂತಕ್ಕಂಥ ಆದೇಶ ಹೊರಡಿಸಿ ಡಿಲಿಮಿಟೇಷನ್ ಆಗಿ, ರಿಸರ್ವೇಶನ್ ಆಗಿ, ಫೈನಲ್ ನೋಟಿಫಿಕೇಶನ್ ಆಗಿದ್ರು ಕೂಡ ಈಗಲೂ ಕೂಡ ರಾಜ್ಯ ಸರ್ಕಾರ GBA ಚುನಾವಣೆಯನ್ನ ದಿನಾಂಕವನ್ನ ಘೋಷಣೆ ಮಾಡ್ತಕ್ಕಂಥದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ ಅಂತಕ್ಕಂಥದ್ದಾದ್ರೆ ಇದರಲ್ಲಿ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, GBA ಚುನಾವಣೆಯಲ್ಲಿ ಬೆಂಗಳೂರು ನಗರದ ಜನತೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತೇನು ಹೊಸ ನಾಯಕತ್ವ ಇವತ್ತು ಹುಟ್ಟತಕ್ಕಂಥದಕ್ಕೆ ಅವಕಾಶ ಇದೆ. ಎಲ್ರಿಗೂ ಕೂಡ ರಾಜಕಾರಣದ ಹಿನ್ನೆಲೆ ಇರ್ಲಿಕ್ಕಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ರಾಜಕಾರಣವನ್ನ ಶುರು ಮಾಡಬೇಕು ಅಂತಕ್ಕಂಥದ್ದು ಆದ್ರೆ ಅದು ಸ್ಥಳೀಯ ಚುನಾವಣೆಗಳಲ್ಲಿ ಮಾತ್ರ ಅವಕಾಶ ಸಿಕ್ಕಾಗ ಹೊಸ ಹೊಸ ಯುವಕರುಗಳು ರಾಜಕಾರಣಕ್ಕೆ ಬರಲಿಕ್ಕೆ ಅವಕಾಶ ಆಗ್ತದೆ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದ್ರೆ ಇವತ್ತು ಒಂದು ಮಾತು ಬಹಳ ಗಟ್ಟಿಯಾಗಿ ಹೇಳ್ತೀನಿ, ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಯಾವತ್ತಿಗೂ ಕೂಡ ಅಧಿಕಾರಕ್ಕೆ ಹಪಾಪೆಯನ್ನ ಇಟ್ಕೊಂಡು ಇಲ್ಲಿಯವರೆಗೂ ಈ ಪಕ್ಷವನ್ನ ಕಟ್ ಬೆಳೆಸಿಲ್ಲ, ರಾಜಕಾರಣವನ್ನ ಮಾಡ್ತಾ ಇಲ್ಲ. ದಯಮಾಡಿ ನೀವು ನೋಡಿದ್ದೀರಿ ಅವರ ಕಾಲ್ಗಟ್ಟದಲ್ಲಿ ಯಾವ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತು, ಜನಸಾಮಾನ್ಯರು ಇವತ್ತಿಗೂ ಕೂಡ ತಾವು ಸ್ಮರಿಸ್ಕೊಳ್ತೀರಿ. ಆದ್ರೆ ಒಂದು ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕಳ್ಕಳಿಯಾಗಿ ವಿನಂತಿಯನ್ನ ಮಾಡ್ತಕ್ಕಂಥದ್ದು, ಇವತ್ತು ಬೆಂಗಳೂರು ನಗರದಲ್ಲಿ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಈ ಒಂದು ನಗರ ಮುಂದೊಂದು ದಿನ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಚಿಂತನೆ ಆಗಿರ್ಬೇಕು. ದಯಮಾಡಿ ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದೀರಣ್ಣ, ನಿಮ್ಮೆಲ್ರಿಗೂ ನಾನು ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಯಾರ್ಯಾರು GBA ಚುನಾವಣೆಗಳಲ್ಲಿ ನಾನು ಸ್ಪರ್ಧಿ ಆಗಬೇಕು ಅಂತಕ್ಕಂಥ ನಿಮ್ಮಲ್ಲಿ ಅಭಿಲಾಷೆ ಇಟ್ಕೊಂಡಿದ್ದೀರೋ, ನಿಮ್ಮಲ್ಲಿ ಇಚ್ಛಾಶಕ್ತಿ ಇಟ್ಕೊಂಡಿದ್ದೀರೋ, ದಯಮಾಡಿ ಒಂದು ಹ್ಯಾಂಡ್ ಪಾಂಪ್ಲೆಟ್ ಅನ್ನ ಮಾಡಿಸ್ಕೊಡ್ತೇನೆ. ನಿಮ್ಮ ವಾರ್ಡ್ಗೆ ಸೀಮಿತವಾಗಿ ದಯವಿಟ್ಟು ಹೋಗಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥ ಅನೇಕ ಬೆಂಗಳೂರು ನಗರದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ಕಾಮಗಾರಿಗಳ ಬಗ್ಗೆ ದಯವಿಟ್ಟು ಬೆಂಗಳೂರಿನ ನಗರದ ಜನತೆಯ ಸಮೀಪಕ್ಕೆ ಹೋಗಿ ತಿಳಿಸಿ ಅವ್ರಿಗೆ ಈ ರೀತಿ ನಮ್ಮ ಕಾಲ್ಗಟ್ಟದಲ್ಲಿ ಕೆಲಸ ಮಾಡಿದ್ದೇವೆ, ದಯವಿಟ್ಟು ನಮ್ಮನ್ನ ಗುರುತಿಸಿ ಅಂತಕ್ಕಂಥದ್ದನ್ನ ನೀವು ನಿಮ್ಮ ವಾರ್ಡ್ಗಳಲ್ಲಿ ಆ ಭಾಗದ ನಿಮ್ಮ ಜನಸಂಖ್ಯೆ 20,000 ಇದೆಯೋ, 30,000 ಇದೆಯೋ, 40,000 ಇದೆಯೋ, ಇವತ್ತು 20,000ಕ್ಕೂ ಇಳಿದಿದೆ, 17,000ಕ್ಕೂ ಇಳಿದಿದೆ. ಒಳ್ಳೆ ಅವಕಾಶ ಇದೆ ನೀವೆಲ್ಲ ಕಾರ್ಪೊರೇಟರ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಉತ್ತಮ ರೀತಿಯಲ್ಲಿ. ದಯವಿಟ್ಟು ನೀವೆಲ್ಲರೂ ಮುನ್ನುಗ್ಗಿ. ಆದ್ರೆ ಇಲ್ಲಿ ಯಾರು ಕೂಡ ಮನಸ್ಸಲ್ಲಿ ಬರೀ ಏನಪ್ಪ ಯಾರಿಗೆ ಟಿಕೆಟ್ ಸಿಗುತ್ತೋ ಏನೋ ಅಂತಕ್ಕಂಥದ್ದನ್ನ ದಯವಿಟ್ಟು ಮನಸ್ಸಿಂದ ತೆಗೆದುಬಿಡಿ. ಯಾರು ಜನರ ಜೊತೆ ನಿಮ್ಮ ವಾರ್ಡ್ ಮಟ್ಟದಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಿ, ನಿರಂತರವಾಗಿ ಜನಗಳ ಸಮಸ್ಯೆಯನ್ನ ಆಲಿಸ್ತೀರಿ. ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಎಲ್ಲ ವರದಿಯನ್ನ ತರಿಸ್ಕೊಳ್ತಾರೆ. ಕುಮಾರಣ್ಣ ಅವರು ಡೆಲ್ಲಿಲಿ ಇರ್ಬೋದು, ದೇವೇಗೌಡರು ಸಾಹೇಬ್ರಿಗೆ ನಾವು ಅನ್ಕೋಬಹುದು ವಯಸ್ಸಾಗಿದೆ ಅಂತ, ದೇವೇಗೌಡರು ಸಾಹೇಬ್ರಿಗೆ ಯಾವತ್ತೂ ಕೂಡ ವಯಸ್ಸಾಗ್ಲಿಕ್ಕಿಲ್ಲ. ಅವರು ಶತಾಯುಷಿಗಳಾಗಿ ನಮ್ಮ ಮುಂದೆ ಇರ್ತಾರೆ. ಅವರ ಒಂದು ಮಾರ್ಗದರ್ಶನ ನಮ್ಮ ರಾಜ್ಯ ಮತ್ತೆ ನಮ್ಮ ಭಾರತ ದೇಶವನ್ನ
ಕಟ್ತಕ್ಕಂಥದಕ್ಕೆ ಇನ್ನೂ ಅದರ ಅಗತ್ಯತೆ ಬೆಟ್ಟದಷ್ಟಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ಸಾಕಷ್ಟು ಆಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ಮಾತನಾಡ್ತಾರೆ. ತಾವೆಲ್ಲರೂ ಕೂಡ ದಯವಿಟ್ಟು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ಇನ್ನೊಂದು 3/4 ಗಂಟೆನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ತಾವೆಲ್ಲರೂ ಕೂಡ ಕೂತಂತ ಕುರ್ಚಿಗಳಲ್ಲಿ ಕೂತಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಮಾತನಾಡ್ತಕ್ಕಂಥ ಮಾತುಗಳನ್ನ ಕೇಳಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕಳ್ಕಳಿಯಾಗಿ ಮನವಿ ಮಾಡ್ತಾನೆ. ಮತ್ತೊಮ್ಮೆ ಕಾರ್ಪೊರೇಷನ್ನ ಅಧ್ಯಕ್ಷರುಗಳು ಜವರೇಗೌಡರು, ಶರವಣ ಅವರು, ತಿಪ್ಪೇಸ್ವಾಮಣ್ಣ ಅವರು ಸೇರಿದಂತೆ ರಮೇಶ್ ಗೌಡರು ಇದ್ದಾರೆ, ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಆಮೇಲೆ ನಮ್ಮ ಗೊಟ್ಟಗೆರೆ ಮಂಜಣ್ಣ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು.